ನಾರದರು ಭಕ್ತಿಯ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ನಾವು ಎದೇದಕ್ಕೋ ಭಕ್ತಿ ಅಂತ ತಿಳ್ಕೊಂಡು ಕೂತೀವಿ. ಹೆಂಗೆ ತಿಳ್ಕೊಂಡಿವಿ ಅಂತಂದ್ರೆ, ಉಪವಾಸ ಮಾಡುವುದು ಭಕ್ತಿ ಅಂದ್ಕೊಂಡಿವಿ, ಅಮಾಸಿಗೊಮ್ಮೆ ಹೋಗಿ ಕಾಯಿ ಹೊಡ್ಕೊಂಡು ಬರೋದು ಭಕ್ತಿ ಅಂದ್ಕೊಂಡು ಕೂತೀವಿ, ವ್ರತಗಳನ್ನು ಮಾಡೋದು ಭಕ್ತಿ ಅಂತ ತಿಳ್ಕೊಂಡು ಕೂತೀವಿ. ಅದರದ್ದು ಒಂದು ಭಾಗ ಅಷ್ಟೇ ಇದು. ಏನ್ರಿ, ಕೆಲವೊಂದು ಮಂದಿ ದೇವರಿಗೆ ಬೇಡ್ಕೊಂಡು ಭಕ್ತಿ ಮಾಡ್ತಾರತ್ತ. ಏನಾರ ಒಂದಿಷ್ಟು ಮಂದಿ ಬಾಳಿಕಾಯಿ ಬಿಡ್ತಾರ, ಒಂದಿಷ್ಟು ಮಂದಿ ಕಡ್ಲಿಬೇಳೆ ಬಿಡ್ತಾರ, ಒಂದಿಷ್ಟು ಮಂದಿ ಗೋಧಿ ಬಿಡ್ತಾರ. ಎಲ್ಲರೂ ಒಂದೊಂದು ನಮೂನಿ ಭಕ್ತಿ ಮಾಡ್ತಾರೆ ಈ ಪ್ರಪಂಚದೊಳಗೆ. ಆದ್ರೆ ನಾರದರ ನಮ್ಮನ್ನು ಕುರಿತು ಏನು ಹೇಳಾಕತ್ತಾರ ಅಂತಂದ್ರೆ, ಭಕ್ತಿ ಅಂದ್ರೆ ಹೆಂಗಿರ್ತದ ಅಂತಂದ್ರೆ ಸಾತ್ವಸ್ಮಿನ್. ಅದು ಹೆಂಗದ ಅಂತಂದ್ರೆ ಪರಮ ಪ್ರೇಮ ಸ್ವರೂಪ. ಅದು ಹೆಂಗದ? ಪ್ರೇಮ ಸ್ವರೂಪ. ಅಲ್ಲಿ ಬೇರೆ ಅಭಿಪ್ರಾಯಗಳಿಲ್ಲ, ಬೇರೆ ಶಬ್ದಗಳೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಈ ಭಕ್ತಿ ಬಗ್ಗೆ ಹಲವು ಮಂದಿ ಹಲವು ರೀತಿಯಾಗಿ ಹೇಳಿದಾರ. ವ್ಯಾಸರು ಏನು ಹೇಳ್ಯಾರ ಅಂತಂದ್ರೆ, ಆಗಳ ಹೇಳಿದ್ನಲ್ಲ, ಪೂಜಾದಿಗಳಲ್ಲಿ ಅತಿಯಾಗಿರುವಂತಹ ಪ್ರೇಮವೇ ಭಕ್ತಿ ಅಂತೇಳಿ ವ್ಯಾಸ ಮಹರ್ಷಿ ಹೇಳಿದ್ರ. ಮುಂದೆ ಇದನ್ನು ನಾರದ ಭಕ್ತಿ ಸೂತ್ರದೊಳಗೆ ಹೇಳ್ಯಾರ ಅವರೇ. ಇಲ್ಲಿ ನಾರದ ಮಹರ್ಷಿಗಳು ಏನು ಹೇಳ್ತಾರ ಅಂತಂದ್ರೆ, ಸರ್ವ ಕರ್ಮಗಳ ಸಮರ್ಪಣ. ನೋಡ್ರಿ, ನೀ ಯಾವ ಕರ್ಮ ಮಾಡ್ತೀವೋ ಮಾಡ, ಅದು ಹೆಂಗ ಇರಬೇಕು ಅಂತ ಕೇಳಿದ್ರೆ, ಭಗವದರ್ಪಣವಾಗಿರತಕ್ಕಂತಹ ಕರ್ಮ ಜೊತೆಗೆ ಹೆಂಗಿರಬೇಕು ಅಂತಂದ್ರೆ, ಅದು ಭಗವಂತನ ಬಗ್ಗೆ ಅತ್ಯಂತ ವಿರಹ ರೂಪವಾಗಿರತಕ್ಕಂತಹದ್ದು ಇರಬೇಕು. ಅದು ಪ್ರೇಮ. ಅಂತಹ ಪರಮ ಪ್ರೇಮವೇ ಭಕ್ತಿ ಅನಿಸ್ಕೊತದ ಅನ್ನುವಂತಹ ಮಾತನ್ನು ಯಾರು ನಾರದ ಮಹರ್ಷಿಗಳು ಹೇಳ್ತಾರೆ. ಇದನ್ನು ಬಸವಣ್ಣನವರು ತಮ್ಮ ವಚನದೊಳಗೆ ಹೇಳ್ಯಾರ. ಏನು ಅಂತ ಕೇಳಿದ್ರೆ, ಭಕ್ತಿ ಎಂಬ ನಿಧಾನವ ಸಾಧಿಸುವಡೆ ಶಿವಪ್ರೇಮವೆಂಬ ಅಂಜನವನ್ನು ನೆಚ್ಚಿಕೊಂಬುವುದು. ಭಕ್ತನಾದವಂಗೆ ಇದೇ ಪಥವಾಗಿರಬೇಕು ನಮ್ಮ ಕೂಡಲ ಸಂಗನ ಶರಣರ ಅನುಭಾವ ಗಜವೈದ್ಯ. ನೋಡ್ರಿ, ಭಕ್ತಿ ಎಂಬುವ ನಿಧಾನವ ಸಾಧಿಸುವಡೆ ಶಿವಪ್ರೇಮ. ಇಲ್ಲಿನೂ ಏನು ಹೇಳ್ಯಾರಿ ಶರಣರು ಬಸವಣ್ಣನವರು? ಪ್ರೇಮ ಅನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡ್ಯಾರ. ಇಲ್ಲಿ ಈ ವಚನದೊಳಗೆ ಏನಂತಂದ್ರೆ, ಭಕ್ತಿ ಎಂಬುವ ನಿಧಾನ. ನೋಡ್ರಿ, ನಿಧಾನ ಅಂತಂದ್ರೆ, ಈಗ ಭೂಮಿಯಾಗ ಬದುಕು ಹತ್ತತ್ತಂತಾರೆ. ಈ ಕಡೆ ಹಂಗತ್ತಾರಿಲ್ರಿ, ಶಾಪುರ ಕಡೆ ಭೂಮಿಯಾಗ ಹೋಗ್ದಿರ್ತಾರೆ ನೋಡ್ರಿ. ಅವ್ರಿಗೇನು ಬಿಡುವಪ್ಪ, ಬದುಕು ಹತ್ಯದತ್ತಾರ. ಅದು ಏನಂತಾರೆ, ಗಂಟು. ಹಾಂ, ಭೂಮಿಯಾಗಿನ ಗಂಟು ಹತ್ಯದಂತಾರೆ. ಹತ್ಯಾವ ಇಲ್ಲಿ ನಿಮಗೆ ಗಂಟ ಎಲ್ಲಿ? ಗಂಟು ಮೈಯಾಗ ಗಂಟು ಆಗಾಕತ್ತಾವ. ತಿಂತ ತಿಂದು ಹೌದಿಲ್ರಿ? ಎಲ್ಲರ ಮೈ ಗಂಟು ಆಗಾಕತ್ತಾವ. ರೋಗ ರುಜಿನ ಕುಡಿ ಮೈ ತುಂಬ ಗಂಟು ಆಗಾಕತ್ತಾವ. ಅವ್ರು ಹೇಳ್ತಾರ, ಗಂಟು ಸಿಗಬೇಕಾಗಿತ್ತು ಅಂದ್ರೆ ಅಲ್ಲಿ ಗಂಟು ಐತಿ ಅನ್ನೋದು ಗೊತ್ತಾಗಬೇಕಾಗಿತ್ತು. ಅಂದ್ರೆ ಸುಮ್ಮನೆ ಬರೇ ಕಣ್ಣಿಗೆ ಗಂಟು ಕಾಣಂಗಿಲ್ಲ, ಭೂಮಿಯಾಗ ಹೋಗದದ್ದು ಕಾಣಂಗಿಲ್ಲ ರೀ. ಅದಕ್ಕೆ ಏನು ಮಾಡ್ತಾರ ಅಂತಂದ್ರೆ, ಅಂಜನ ಸಿದ್ಧಿ ಮಾಡ್ಕೊಂಡವ್ರನ್ನ ಅಂಜನ ಅಂತಾರಿಲ್ಲ, ಅಂಜನ ಹಚ್ಚಿ ನೋಡಿದ್ರಿ ನಮ್ಮ ಮನೆಯಾಗ ದೇವ್ರ ಮನ್ಯಾಗ ಹಳಿ ಮನೆಗಳ್ರೆ ಈಗಿನ ಅಲ್ಲ, ಮತ್ತು ಎಲ್ಲ ಕೆದರಿ ಎಲ್ಲ ಆರ್ ಸಿ ಸಿ ಬಿಲ್ಡಿಂಗ್ ಮಾಡಾಕತ್ತೀರಿ. ನಮ್ಮ ಹಳಿ ಮನೆಯಾಗ ರೀ ದೇವ್ರ ಕೋಲ್ಯಾಗ ಗಂಟಿತ್ರಿ. ಅದು ರಾತ್ರಿ ಎಲ್ಲ ಝರಕ್ ಮಾಡ್ತಿತ್ತು. ಬರೇ ಕನಸಿನ್ಯಾಗ ನಮ್ಮ ಯಜಮಾನ್ರ ಕನಸಿನ್ಯಾಗ ಬಂದು ನಾ ಬರ್ತೀನಿ ಅಂತಾವತ್ರಿ. ಅಂದಾವ ನಿಮಗೆ ಅನ್ನೋದ ಬೇರೆ. ಕತ್ತಲ್ದಾಗ ಅದು ಹೋಗಿರ್ತಿರಲ್ಲ, ಒಂದು ಕೈ ಆಡಕವ ಆದಾಗ ನಾ ಬರ್ತೀನಿ ಅನ್ಬೇಕಲ್ಲಿ. ಯಾವ ಬರ್ತೀವತ್ತಾರಿ, ದೆವ್ವ ಭೂತ ಬರ್ತೀವತ್ತಾವ ನಮ್ಮನ್ನು ನೋಡಿ. ಅದು ಭೂಮಿಯಾಗಿದ್ದ ಬದುಕ ಗಂಟ ಅಂತದಂತ. ನಾ ಬರ್ತೀನಿ ಅಂತದತ್ತ. ಬರ್ತೀನಿ ಅನ್ನೋದು ಏನಾಯ್ತು ಏನೋ ಅಂತೇಳಿ ಗಾಬರಿಯಾಗಿ ಇವ್ರು ಯಾರನ್ನಾರ ಭಾಳ ಸಿದ್ಧಿ ಮಾಡೋ
ಕರ್ಕೊಂಬಂದ ಅಂಜನ ಹಚ್ಚಿ ನೋಡಿದ್ರೆ ಅಲ್ಲಿ ಏನಿರ್ತದಂತ್ರಿ, ಬದುಕಿರ್ತದಂತ. ಆ ಭೂಮಿಯಾಗಿನ ಬದುಕು ಕಾಣಬೇಕಾಗಿತ್ತು ಅಂದ್ರೆ, ಗಂಟು ಕಾಣಬೇಕಾಗಿತ್ತು ಅಂದ್ರೆ, ಭೂಮಿಯಾಗ ಹುಗಿದಿಟ್ಟಿರ್ತಕ್ಕಂತಹ ಬಂಗಾರ ನಮ್ಮ ಕೈ ವಶ ಆಗಬೇಕಾಗಿತ್ತು ಅಂದ್ರೆ ನಿಧಾನ. ಅಂದ್ರೇನು? ಆ ನಿಧಾನ ಅಂಜನ ಹಚ್ಚಿ ನೋಡಿದ್ರೆ ಅದನ್ನು ಹೆಂಗೆ ತಗೋಬೇಕು ಅನ್ನೋದು ಗೊತ್ತಾಗ್ತದ. ಹಂಗೆ ಪರಮಾತ್ಮನ ಪ್ರೀತಿ ಇರಬೇಕು ನಮಗೆ. ಭಕ್ತಿಯನ್ನು ಸಾಧನ ಮಾಡಬೇಕಾಗಿತ್ತು ಅಂತಂದರೆ ಅಲ್ಲಿ ಏನು ಬೇಕು ಅಂತ ಕೇಳಿದ್ರೆ, ಇಲ್ಲಿ ಶಿವಪ್ರೇಮ ಅನ್ನೋದು ಇರಬೇಕು. ಶಿವಪ್ರೇಮ, ಶಿವನಲ್ಲಿಯೇ ಅತ್ಯಂತ ಪ್ರೇಮ, ಅತ್ಯಂತ ಪ್ರೀತಿ. ಬರೇ ಪ್ರೀತಿ ಅಲ್ಲ, ನಾವೇನು ಪ್ರೀತಿ ಮಾಡಂಗಿಲ್ಲ ಏನು ಜಗತ್ನಾಗ? ಪ್ರೀತಿ ಮಾಡೇ ಎಷ್ಟೋ ಮಂದಿ ಉರ್ಲಾಕೊಂಡು ಸಾಯ್ತಾವೆ, ವಿಷ ತಗೊಂಡು ಸಾಯ್ತಾವೆ, ಏನೇನೋ ಮಾಡ್ಕೋತಾವೆ. ಪ್ರೀತಿ ಹೆಚ್ಚು ಹಾಗೇನ ಆಕಿ ಜಾತಿ ನೋಡಂಗಿಲ್ಲ, ನೀತಿ ನೋಡಂಗಿಲ್ಲ, ಧರ್ಮ ನೋಡಂಗಿಲ್ಲ, ಆಚಾರ ನೋಡಂಗಿಲ್ಲ. ಹೆಣ್ಮಗಳಿಗೆ ಪ್ರೀತಿ, ಪರಮ ಪ್ರೀತಿ ಹೆಚ್ಚಾಗಿ ಓಡಿ ಹೋಗ್ಕೊಳ್ಳ. ಗೊತ್ತಿಲ್ರಿ ಹುಡುಗರು ಓಡಿಸ್ಕೊಂಡು ಹೋಗಿರ್ತಾವೆ. ಪ್ರೀತಿಯ ಪರಾಕಾಷ್ಠೆ ಇಲ್ಲಿ ಹೆಂಗಿರ್ಬೇಕಂತಂದ್ರೆ, ಪರಮಾತ್ಮನ ವಿರಹ ಆದ್ರೆ ಆ ವಿರಹಕ್ಕೆ ಒಲದು ಯಾರು ಬರಬೇಕು ಅಂತ ಕೇಳಿದ್ರೆ ಸಾಕ್ಷಾತ್ ಪರಮಾತ್ಮನ ದರ್ಶನ ನಮಗಾಗಬೇಕು. ಅದು ಏನು ಅಂತಂದ್ರೆ ಸಾತ್ವಸ್ಮಿನ್ ಸಾತು ಅಸ್ಮಿನ್. ಅದು ಹೆಂಗದ ಆ ಭಕ್ತಿ ಹೆಂಗದ ಅಂದ್ರೆ ಪ್ರೇಮ ಸ್ವರೂಪ. ಬೇರೆ ಏನೂ ಇಲ್ಲ ಅಲ್ಲಿ ಬೇರೆ ಶಬ್ದಗಳೇ ಇಲ್ಲ, ಅನಿರ್ವಚನೀಯವಾಗಿರುತ್ತದೆ ಅದು. ಮುಂಜಾನೆ ಅಪ್ಪವ್ರೊಂದು ಮಾತು ಹೇಳಿದ್ರು, ಮೂಗ ಕಂಡ ಕನಸಿನಂತೆ. ಮುಂದೆ ಹೇಳ್ತಾರೆ ಇವರೇ, ನಾರದ್ರೆ ಹೇಳ್ತಾರೆ ಇದನ್ನು ವಿಷಯ. ಮೂಕ ಕಂಡ ಕನಸಿನಂತೆ ಹೆಂಗದ ಅಂತಂದ್ರೆ, ಭಕ್ತಿ, ನಿಜವಾದ ಭಕ್ತಿ, ಪರಾಕಾಷ್ಠೆಯ ಭಕ್ತಿ, ಅತ್ಯಂತ ವಿರಹದಿಂದ ತುಂಬಿಕೊಂಡಿರುವಂತಹ ಭಕ್ತಿ ಹೆಂಗದ ಅಂತಂದ್ರೆ, ಅದು ಮಾತಿಗೆ ಮನಸ್ಸಿಗೆ ನಿಲುಕಂಗಿಲ್ಲ, ವಾಣಿಗೆ ನಿಲ್ಕಂಗಿಲ್ಲ. ಅದು ಅನಿರ್ವಚನೀಯವಾಗಿರ್ತದ, ಮಾತಿನ್ಯಾಗ ಹೇಳಾಕ ಬರಂಗಿಲ್ಲ. ಭಕ್ತಿ ಹೆಚ್ಚಾಗಿ ಅಂತಹ ಭಕ್ತಿಯನ್ನು ಮಾಡಬೇಕು ಅನ್ನೋದು ಯಾರ್ದು ಅಂತ ಕೇಳಿದ್ರೆ ನಾರದರ ಒಂದು ಅಭಿಪ್ರಾಯ ಅದ. ಆ ಭಕ್ತಿ ನಮ್ಮೊಳಗೆ ಪರಿಪೂರ್ಣ ಆಯಿತು ಅಂತಂದ್ರೆ ಭಗವಂತ ತಾನ ಬರ್ತಾನ ಮನಿತನ. ನಮ್ಮ ಮನೆಗೆ ಯಾರು ಬರ್ತಾರೆ? ನಮ್ಮ ಭಕ್ತಿ ಹೆಚ್ಚಾಗಿ ನಮ್ಮ ಮನೆಗೆ ಬರೀ ಸಾಲ್ಗಾರರ ಬರ್ತಾರೆ. ಇಲ್ಲಿಕಂತಂದ್ರೆ ಜಗಳ ಗಂಟ್ರ ಬರ್ತಾರೆ. ನಾವು ಯಾರಿಗಾರ ಏನರೇ ಮಾಡಿ ಮನ್ಯಾಗ ಗಪ್ಪ ಕೂತಿರ್ತೀವಿ, ಖರೆ ಯಾವಾರ ಬರ್ತಾರೆ. ನಮ್ಮ ಮನೆಗೆ ಬರೋ ಮಂದಿನ ಬೇರೆ. ಆದ್ರೆ ಈ ಪರಮಾತ್ಮನ ವಿರಹ ಯುಕ್ತವಾಗಿರ್ತಕ್ಕಂತಹ ಪ್ರೇಮ ಭಕ್ತಿ ಇದ್ದಂಥವನ ಮನೆ ಬಾಗಿಲದಾಗ ಯಾರು ಬರ್ತಾರ ಅಂತ ಕೇಳಿದ್ರೆ ಪರಮಾತ್ಮ ಬರ್ತಾನೆ. ಪರಮಾತ್ಮ. ಅದಕ್ಕೆ ಕಬೀರ ದಾಸರು ಒಂದು ಮಾತನ್ನು ಹೇಳ್ತಾರ, ನಿನ್ನ ಮನಸ್ಸನ್ನು ಪರಿಶುದ್ಧ ಇಟ್ಕೋ, ಅಲ್ಲೇನೂ ಕಚಡ ತುಂಬಕ್ಕೆ ಹೋಗಬೇಡ. ನಮ್ಮ ಮನಸ್ಸು ಎಷ್ಟು ಹೊಲಸಾಗ್ಯದ ಅಂತಂದ್ರೆ, ಶಾಪುರದಾಗ ಒಂದಿವ್ಸ ಡಸ್ಟ್ಬಿನ್ ಇಟ್ಟಾರ ನೋಡ್ರಿ, ಇಲ್ಲ ಬಸ್ ಸ್ಟ್ಯಾಂಡ್ದಾಗ. ಅದು ಪಬ್ಲಿಕ್ ಪ್ಲೇಸ್ನಾಗ ಎಲ್ಲ ಥರ ಕಚಡ ಏನಂತೀರಿ, ಕಸ ಚೆಲ್ಲು ಡಸ್ಟ್ಬಿನ್ಗಳು ಇರ್ತಾವೆ ನೋಡ್ರಿ, ಕಸದ ಡಬ್ಬಿಗಳು. ಒಟ್ಟು ಕ್ಯಾಟ್ ಅದಾವೆ, ನಮ್ಮ ಉಪಯೋಗ ಇಲ್ಲ ನಮ್ಮ ಏನು ಮನಸ್ಸುಗಳು. ಅದಕ್ಕಾಗಿ ಭಗವಂತನ ಪ್ರೇಮದ ಅರ್ಥನೇ ನಮಗೆ ತಿಳಿವಲ್ದು. ಪರಮಾತ್ಮನನ್ನು ಯಾವ ರೀತಿ ಪ್ರೇಮ ಮಾಡಬೇಕು ಅನ್ನೋದು ತಿಳಿವಲ್ದ. ನಮಗೆ ಎಲ್ಲರಿಗೂ ಪ್ರಪಂಚವನ್ನು ಪ್ರೀತಿಸಿ ಗೊತ್ತದ. ನಮ್ಮ ಕಂಪ್ನಿ ಗಂಡನ ಪ್ರೀತಿ ಮಾಡೋದು ಗೊತ್ತದ, ಹೆಂಡತಿ ಪ್ರೀತಿ ಮಾಡೋದು ಗೊತ್ತದ, ಅಪ್ಪ ಅವ್ವ ಅಮ್ಮ ಎಲ್ಲ ಇರಬೇಕು. ನಮಗೆ ಇದ ಪ್ರೀತಿಯ ಅರ್ಥ ಗೊತ್ತದ. ನಮಗೆ ಆಸ್ತಿ ಪ್ರೀತಿ ಮಾಡೋದು ಗೊತ್ತದ, ಅಂತಸ್ತನ್ನು ಪ್ರೀತಿ ಮಾಡೋದು ಗೊತ್ತದ, ಹಣವನ್ನು ಪ್ರೀತಿ ಮಾಡೋದು ಗೊತ್ತದ, ಅಧಿಕಾರವನ್ನು ಪ್ರೀತಿ ಮಾಡೋದು ಗೊತ್ತದ. ಆದರೆ ಭಗವಂತನನ್ನು ಪ್ರೀತಿ ಮಾಡೋದು ನಮಗೆ ಗೊತ್ತಿಲ್ಲ. ನಮ್ಮ ಮನಸ್ಸು ಬರೀ ಬಹಿರ್ಮುಖವಾಗಿರತಕ್ಕಂತಹ ಪ್ರೇಮವನ್ನು ಇಟ್ಕೊಂಡದ. ಕಬೀರದಾಸರು ಹೇಳ್ತಾರ, ನಿನ್ನ ಮನಸ್ಸನ್ನು ಸ್ವಚ್ಛ ಮಾಡಿ ನೋಡನಿ. ಹೇಳ್ತಾರ, ಕಬೀರ ಮನ ನಿರ್ಮಲ ಭಯ ಜೈಸೆ ಗಂಗಾ ನೀರ್. ನಿನ್ನ ಮನಸ್ಸನ್ನು
ಗಂಗೆ ಎಷ್ಟೇ ಪವಿತ್ರ ನಿರ್ಮಲ ಮಾಡ್ಕೊ ಅವಾಗ ಏನಾಗ್ತದ ಅಂತ ಕೇಳಿದ್ರೆ ಪೀಛೆ ಪೀಛೆ ಹರಿ ಫಿರೆ, ನಿನ್ನ ಹಿಂದಿಂದ ಸಾಲ್ಗಾರ ಬರುವುದಲ್ಲ, ಅಳ್ಕೋತ ಮಕ್ಕಳು ಬರುವುದಲ್ಲ, ಹೆಂಡ್ರ ಮಕ್ಕಳು ಬರುವುದಲ್ಲ, ಬೇರೆ ಚಟಗಾರ ಬೆನ್ನು ಹತ್ತುವುದಲ್ಲ. ಯಾರು ಬೆನ್ನು ಹತ್ತಾರ ಅಂತ ಕೇಳಿದ್ರೆ ಪೀಛೆ ಪೀಛೆ ಹರಿ ಫಿರೆ ಕಹತ ಕಬೀರ ವಿಚಾರ. ಕಬೀರದಾಸ ಅನುಭವದಿಂದ ಹೇಳಾಕತ್ತೀನಿ ನಾನು. ಏನು ಅಂತ ಕೇಳಿದ್ರೆ ನಿನ್ನ ಮನಸ್ಸಿನಲ್ಲಿ ವಿರಹ ವೇದನೆ. ಎದರ ಬಗ್ಗೆ? ಪರಮಾತ್ಮನ ಬಗ್ಗೆ, ಭಗವಂತನ ಬಗ್ಗೆ ನಿನ್ನ ಮನಸ್ಸನ್ನು ನಿರ್ಮಲ ಇಟ್ಕೊಂಡ ಆ ಒಂದು ಭಗವಂತನ ಭಕ್ತಿಯನ್ನು ಮಾಡಿದಿ ಅಂದ್ರೆ ಪರಮಾತ್ಮ ನೀ ಇದ್ದಲ್ಲಿಗೆ ಬರ್ತಾನೆ. ನೀ ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ನಾವು ಅಲ್ಲಿ ಇಲ್ಲಿ ಅಡ್ಡಾಡ್ತೀವಿ. ಸಿಕ್ಕಾನ ದೇವ್ರು ನಮಗೆ ಸಿಕ್ಕಾನೇನ್ರಿ? ಯಾವ ಊರಾಗ ಹೋಗಿ ಬೇಟೆಗಾನ? ಯಾರಿಗೆ ಬೇಟೆಗಾನ ಹೇಳ್ರಿ? ಬಾರ್ವಾ ಬಂದೆ, ಹತ್ತಿ ಎಷ್ಟು ಕ್ವಿಂಟಲ್ ಆತು, ತೊಗರಿ ಎಷ್ಟು ಬೆಳೆದ್ರಿ ಕೇಳ್ಯಾನ ದೇವ್ರು? ನಮ್ಮನ್ನು ಕೇಳೋದಿಲ್ಲ ಅವು. ಅವೆಲ್ಲ ದೇವ್ರುಗಳು ವಾಂಕ ಮಾಕ ಮಾಡ್ಕೊಂಡು ಕೂತಾವ. ಕೇಳಂಗಿಲ್ಲ ದೇವ್ರುಗಳು. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ನಮ್ಮ ಪ್ರೇಮ ಇಲ್ಲ. ಒಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ, ರಾಮಾಯಣದ ಕಾಲದ್ದು. ಶಬರಿ, ಮತಂಗ ಮಹರ್ಷಿಗಳ ಶಿಷ್ಯಳು ಶಬರಿ. ಅದು ಕತಿ ಭಾಳ ದೊಡ್ಡದ, ಎಟ್ಟು ಬೇಕಟ್ಟ ಹೇಳು. ಗುರುಗಳು ಒಂದ ಮಾತು ಹೇಳಿದರು. ಹಲವು ಕಾಲಗಳಲ್ಲ, ಹಲವು ವರ್ಷಗಳವರೆಗೆ ಗುರುಸೇವೆಯನ್ನು ಮಾಡಿರ್ತಕ್ಕಂತಹ ಶಬರಿಗೆ ಒಂದು ಮಾತು ಹೇಳಿದರು. ಏನಂದ್ರೆ, ನೀನು ನನ್ನ ಶರೀರ ಬಿದ್ದು ಹೋದ ಮರುದಿವಸ ನೀ ಈ ಜಾಗ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಗುರು ಭಕ್ತರು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲಿ ಗುರುಭಕ್ತಿಯ ಪರಾಕಾಷ್ಠತೆ ಇರ್ತದ ಅಲ್ಲಿ ದೇವತೆಗಳೇ ನಡ್ಕೋತ ಬಂದ ಭಕ್ತರಿಗೆ ದರ್ಶನ ಕೊಡ್ತಾವತ್ತ ದೇವ್ರುಗಳೆಲ್ಲ. ಅದಕ್ಕಾಗಿ ಮತಂಗ ಮಹರ್ಷಿಗಳು ಹೇಳಿದರು, ಸಾಕ್ಷಾತ್ ಶ್ರೀಮನ್ನಾರಾಯಣ ರಾಮನಾಗಿ ಹುಟ್ಟಿದಾನ ಅಯೋಧ್ಯೆಯೊಳಗ, ಅವ ಬರುತ್ತಾನ ನೀ ಇಲ್ಲೇ ಇರ್ಬೇಕಂದ್ರು. ನೋಡ್ರಿ, ನಮಗಾದ್ರೆ ತಡ್ಕೊಳ್ಳೋ ಶಕ್ತಿ ಐತ್ರೆ. ಕ್ಯಾಟ್ ಚಂಚಲ್ ಹಡೀರಿ, ಒಂದು ನಿಮಿಷ ನಮಗೆ ಕುಂದ್ರಾಕಾಗಲ್ಲ, ನಿಂದ್ರಾಕಾಗಂಗಿಲ್ಲ, ಏನೇನಾಗಂಗಿಲ್ಲ. ಗುರುವಾಜ್ಞೆಯನ್ನು, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೇ ನಡೆಯುವವನು ನರನು ಎನ್ನಲು ಬೇಡ ಪರಮಾತ್ಮನವನು. ಗುರುವಾಜ್ಞಾ ಪರಿಪಾಲಕನಾಗಿರತಕ್ಕಂತಹ ಶಿಷ್ಯ ಅವಂಗ ಮನುಷ್ಯ ಅನ್ನಬೇಡ್ರಿ, ಅವನಿಗೆ ಪರಮಾತ್ಮ ಅನ್ರಿ ಅಂತ ಹೇಳ್ತಾರೆ. ನಮ್ಮ ಕೂಡ್ಲೂರು ಬಸವಲಿಂಗ ಶರಣರಿ ಮಾತನ್ನು ಹೇಳ್ತಾರೆ, ಅವಾಗ ಮನುಷ್ಯ ಅನ್ನಬೇಡ್ರಿ, ನಿನ್ನ ಆಜ್ಞೆಯನ್ನು ಮೀರಂಗಿಲ್ಲ. ಗುರು ಆಜ್ಞೆಯನ್ನು ಮೀರಲಾರ್ದವ ನಿಜ ಭಕ್ತ ಏನ್ರಿ. ನಾವು ಗುರುಗಳ ಮಾತು ಮೀರಿ ನಡ್ಕೋತೀವಿ ಅಂತಂದ್ರೆ ನಾವು ಭಕ್ತರಲ್ಲ, ನಾವೆಲ್ಲ ಬರೀ ಭಕ್ತರು. ಗುರುವಾಜ್ಞೆಯನ್ನು ಶಿರದಲ್ಲಿ ಧರಿಸಿ ಶಬರಿ 99 ವರ್ಷ ಉಳಿದ್ಲತ್ರಿ ಅಲ್ಲೇ. ಗುರುಗಳು ಸತ್ತು 30-40 ವರ್ಷ ಆಗಿತ್ತು, ಅಲ್ಲಿ ತನ ಉಳಿದ್ಲು ರೀ. ಹೆಂಗೆ ಉಳಿದ್ಲು ಅಂದ್ರೆ, ಇವತ್ತು ಬರ್ತಾನೆ ರಾಮ, ಈ ಸದ್ದ ಬರ್ತಾನೆ ರಾಮ ಅಂತೇಳಿ ದಾರಿ ನೋಡುದೇ. ನಾವು ಸಣ್ಣವ್ರಿದ್ದಾಗ ನಮಗೊಂದು ಹಾಡಿತ್ತು, ಅದು ಎಷ್ಟನೇ ಕ್ಲಾಸಿಗೆ ಅನ್ನೋದು ಮರ್ತದ. ಕಾದಿರುವಳು ಶಬರಿ ಶ್ರೀರಾಮ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು ದಾರಿ ಕಾಯ್ತಿದ್ಲತ್ರಿ. ಹೆಂಗೆ ದಾರಿ ಕಾಯ್ತಿದ್ಲು ಅಂತಂದ್ರೆ, ಗಾಳಿ ಬೀಸಿ ಗಿಡ ಸರ್ಕತ್ತಂದ್ರೆ ನನ್ನ ರಾಮ ಬಂದ ಅಂತಿದ್ಲು. ಹೆಂಗ್ರಿ? ಗಾಳಿ ಸುಯ್ಯತ್ತು ಸುಳಿದು ಆದ್ರೆ ನನ್ನ ರಾಮ ಬಂದ ಅಂತಿದ್ಲು. ದಾರಿ ನೋಡ್ತಿದ್ಲು. ನಮ್ಮ ಭಕ್ತಿ ಹಂಗಲ್ಲ. ಇವತ್ತು ಬೀಜ ಊರಿ ನಾಳೆಗೆ ನಾವು 10 ಕ್ವಿಂಟಲ್ ಗಂಟ್ಲೆ ಬೆಳಿಬೇಕು ಅನ್ನೋ ಭಕ್ತಿ ನಂಬುದು. ಇವತ್ತು ದೇವ್ರಿಗೆ 10 ಕಟ್ಟಿಗೆ ಅಂತವೆ 2 ಉದಿನ ಕಡ್ಡಿ ಬೆಳಗಿದ್ರೆ ನಾಳೆಗೆ ದೇವ್ರು ಏನರ ಕ್ವಾಟ ಚಲೋ ಅದೇ ಹತ್ರ ದೇವ್ರ ಭಯ ಮಣ್ಣು ಹಾಕ್ಲನ್ನು ಮಂದ್ಯಾರ. ಕಾದಿರುವಳು ಶಬರಿ, ಕಾದ್ಲು.
ಹೆಂಗೆ ಕಾದ್ಲು ಅಂತಂದ್ರೆ ದಿನಾಲು ಅಡವಿಯೊಳಗಿರ್ತಕ್ಕಂತಹ ಫ್ರೆಶ್ ಆಗಿರುವಂತಹ ಹಣ್ಣು ತರ್ತಿದ್ಲು. ತಂದು ಇಡ್ತಿದ್ದಿಲ್ಲಕ್ಕೆ ಹಂಗೆ ರಾಮ ಈ ಸದ್ದ ಬರ್ತಾನ ಕಾದಿಡ್ಬೇಕಂತೇಳಿ ಕಚ್ಚಿ ಇಡ್ತಿದ್ಲು. ಯಾವ್ದು ಸಿಹಿ ಬಾರಿಕೆ ಅದ ಅದನ್ನು ಕಾದು ದಾರಿ ನೋಡ್ತಿದ್ಲು. ಒಂದು ದಿನ ರಾಮ ಬಂದ ನೋಡ್ರಿ. ಬಂದ ರಾಮ ಹೆಂಗ ಬಂದ ಅಂದ್ರೆ ಎದಕ್ಕೆ ಬಂದ ಅಂದ್ರೆ ಗುರುನಾಥ ಮತಂಗ ಮಹರ್ಷಿಗಳ ಮಾತನ್ನು ಸತ್ಯ ಮಾಡಾಕ ರಾಮ ಬಂದ ಲಕ್ಷ್ಮಣನ ಸಹಿತ. ಆದಿಶೇಷನ ಅವತಾರ ಲಕ್ಷ್ಮಣ, ಶ್ರೀಮನ್ನಾರಾಯಣ ಅವತಾರ ಶ್ರೀರಾಮ. ಸೀತಾಪರಣ ಆಗಿತ್ತು. ಮತಂಗ ಮಹರ್ಷಿಗಳ ಮಾತನ್ನು ಸತ್ಯ ಮಾಡೋದಕ್ಕಾಗಿ ರಾಮ ಬರ್ತಾನೆ. ಬರಗಾಲಿಲೇ ಬರ್ತಾನೆ. ಯಾಕಂದ್ರೆ ರಾಮನ ಪಾದುಕೆಗಳನ್ನು ಭರತ ಇಸ್ಕೊಂಡು ಹೋಗಿರ್ತಾನ. ರಾಮ ಹುಡುಕ್ಯಾಡ್ಕೋತ ಬಂದಾಗ ರಾಮ ಬರ್ತಾನ ಅನ್ನೋದು ಆಕೆ ಅಂತಃಚಕ್ಷಿಗೆ ಗೊತ್ತಾಗಿ ಹೊರಗೆ ಯಾರು ಅಂತ ಹೊರಗೆ ಬಂದ. ನಾನು ರಾಮ, ನನ್ನ ತಮ್ಮ ಲಕ್ಷ್ಮಣ, ನಾವು ಇಲ್ಲಿ ಶೋಧನೆ ಮಾಡಕ್ಕೆ ಬಂದೀವಿ ಅಂದಾಗ ಎನ್ನ ಆತ್ಮವೇ ನಡೆದು ಬಂತು, ನನ್ನ ಪ್ರೇಮವೇ ನಡೆದು ಬಂತು ಅಂಥೇಳಿ ರಾಮನನ್ನ ಪಾದಗಳಿಗೆ ನೀರು ಹಾಕಿ ಒಳಗೆ ಕರ್ಕೊಂಡೋಗಿ ಕುಂಡ್ರಿಸ್ತಾಳ. ಲಕ್ಷ್ಮಣ ಎದ್ದು ನಿಂದಿರ್ತಾನ. ಬಾರಿಕಾಯಿ ಫ್ರೆಶನು ಬಾರಿಕಾಯಿ ತಂದಿಟ್ಟಿದ್ಲು. ರಾಮನಿಗೆ ಹಣ್ಣು ಕೊಡಾಕ ಚಾಲು ಮಾಡ್ತಾಳೆ. ಹೆಂಗಂದ್ರೆ ಆಕೆ ಅರ್ಧ ಕಚ್ಚೋದು ಅವನಿಗೆ ಕೊಡೋದು, ಯಾವುದು ಕಹಿ ಅದ ಯಾವುದು ಹುಳಿ ಅದ ಅದನ್ನು ಒಗೋದು, ಸಿಹಿ ಇದ್ದದ್ದು ಅರ್ಧ ಬಾರಿಕಾಯಿ ತಿನ್ನೋದು ರಾಮನಿಗೆ ಕೊಡೋದು ಮಾಡ್ತಿರ್ತಾಳೆ. ಇಲ್ಲಿ ಮಗ್ಗಲದಾಗ ಲಕ್ಷ್ಮಣ ನಿಂತಿದ್ದು ಕೆಟ್ಟ ಮಕ್ಕಾಕಿ ಮುಚ್ಕೊಳಕ್ಕೆ ಛೇ 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 ಅಂದಲಾತಿತ್ತ. ನಮ್ಮ ಅಣ್ಣಗೆ ಬುದ್ಧಿನೇ ಇಲ್ಲ ನಾವು. ರಾಮ ಮೈ ಮರೆತು ಹಣ್ಣು ತಿನ್ನಾಕತ್ತಾನ, ಶಬರಿ ಮೈ ಮರೆತು ಹಣ್ಣು ಕೊಡಾಕತ್ತಾಳ. ಶಬರಿ ಕೊಟ್ಟಿದ್ದು ಬಾರಿಕಾಯಿ ಅಲ್ಲ, ರಾಮ ತಿಂದದ್ದು ಎಂಜಲು ಬಾರಿಕಾಯಿ ಅಲ್ಲ. ಶಬರಿ ಕೊಟ್ಟಿದ್ದು ಪರಮ ಪ್ರೇಮ, ರಾಮ ತಗೊಂಡದ್ದು ಪರಮ ಪ್ರೇಮ. ಅಲ್ಲಿ ವಸ್ತು ಮುಖ್ಯ ಅಲ್ಲ, ವಸ್ತುವನ್ನು ಅವಲಂಬಿಸಿಕೊಂಡು ಎಂದೂ ಭಗವಂತನ ಭಕ್ತಿ ಇರಂಗಿಲ್ಲ. ನಾವು ವಸ್ತುಗಳನ್ನು ಅರ್ಪಣೆ ಮಾಡಿ ಪರಮಾತ್ಮನನ್ನು ಒಲಿಸ್ಕೋಬೇಕು ಅಂಥೇಳಿ ನಾವೆಲ್ಲ ಪ್ರಯತ್ನ ಮಾಡ್ತೀವಲ್ಲ, ಅದು ತಪ್ಪು. ವಸ್ತುವಿನ ಜೊತೆಗೆ ಎಲ್ಲಿವರೆಗೆ ಪ್ರೇಮ ಮಿಶ್ರಣ ಆಗಂಗಿಲ್ಲ. ಆಗಲೇ ಅಪ್ಪವ್ರು ಹೇಳಿದ್ರಲ್ಲ, ನೀನು ಪತ್ರಿಯರ ಏರಿಸು, ಕರಿಕೆಯರ ಏರಿಸು, ನೈವೇದ್ಯರ ಮಾಡು, ನೀರರ ಹಾಕು, ಏನ ಹಾಕು, ಭಾವ ಇರಲಾರ್ದ ಭಕ್ತಿ ತಗೊಂಡು ಏನು ಉಪಯೋಗ ಐತಿ? ನೆಚ್ಚಿದೆನೆಂದರೆ ಮೆಚ್ಚಿದೆನೆಂದಡೆ ಸೆಲೆಮಾರು ಹೋದನೆಂದಡೆ ಅವ ಏನು ಮಾಡ್ತಾನ ಅಂತಂದ್ರೆ ತನುವನ್ನಲ್ಲಾಡಿಸಿ ನೋಡ್ತಾನ, ಮನವಲ್ಲಾಡಿಸಿ ನೋಡ್ತಾನ, ಧನವಲ್ಲಾಡಿಸಿ ನೋಡ್ತಾನ. ನಾವು ಆ ವಸ್ತುಗಳನ್ನು ಕೊಟ್ಟ ಪರಮಾತ್ಮನ ಲಾಂಛದ ರೂಪದ, ಯಾಕಂದ್ರೆ ಜಗತ್ತಿನ ತುಂಬ ಬರೀ ಲಾಂಛನ ಐತೆ ನೋಡ್ರಿ. ಲಾಂಛ ಕೊಟ್ಟು ನಾವು ಮಂದಿಗೆ ಹೊಲಸ್ಕೊಂಡಂಗೆ, ಒಂದು ಕಪ್ ಚಹಾ ಕುಡಿಸಿ ಮಂದಿಗೆ ಹೊಲಸ್ಕೊಂಡಂಗೆ ಪರಮಾತ್ಮಗೆ ನಾವು ಹೊಲಸ್ಕೊಳಕ್ಕೆ ಪ್ರಯತ್ನ ಪಟ್ರವೇನ ಹೊಲಿತಾನ ಇಲ್ಲ. ನಮ್ಮ ಭಕ್ತಿ ಅರ್ಧಂಬರ್ಧ ಆಗ್ತೈತೆ, ಅರ್ಧಂಬರ್ಧ. ಏನು ಬೇಕು ಅಂತಂದ್ರೆ ಭಗವಂತನಿಗೆ ನಿನ್ನ ಮನಸ್ಸಿನ ನಿರ್ಮಲ ಮನಸ್ಸಿನ ಪರಮ ಪ್ರೇಮ ಒಂದೇ ಸಾಕು, ಬಾಕಿ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾರದರು ಈ ಒಂದು ಭಕ್ತಿ ಸೂತ್ರದೊಳಗೆ ಹೇಳಕತ್ತಾರ. ಅವರು ಸುಮ್ಮನೆ ಹೇಳಿಲ್ಲ, ಕಂಡು ಉಂಡು ಅನುಭವ ಆಗಿರುವಂತಹ ಸತ್ಯ ಅವ್ರ ಕಣ್ಣೆದುರಿಗಿತ್ತು. ಯಾವುದು ಅಂತಂದ್ರೆ ರಜಗೋಪಿಕೆಯರು, ಗೋಪಿಕಾ ಸ್ತ್ರೀಯರನ್ನ ಕಂಡ ಅನುಭವಿಸಿದ ಅವರ ಭಕ್ತಿಯ ಪರಾಕಾಷ್ಠತೆಯನ್ನು ನೋಡಿ ಹುಚ್ಚನಾಗಿ ಈ ಒಂದು ಮಾತನ್ನು ಯಾವ ನಾರದರು ತಮ್ಮ ಸೂತ್ರದಲ್ಲಿ ಭಕ್ತಿ ಸೂತ್ರಗಳಲ್ಲಿ ಹೇಳಿದ್ದಾರೆ. ಇಂತಹ ಪರಮ ಪ್ರೇಮ ಸ್ವರೂಪವಾಗಿರತಕ್ಕಂತಹ ಭಕ್ತಿಯನ್ನು ನಾವೆಲ್ಲರೂ ಮಾಡಿ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಅಂಥೇಳಿ 4 ಮಾತಿಗೆ ವಿರಾಮ ಕೊಡ್ತೀನಿ. ಹರ ಓಂ ತತ್ಸತ್.